जय गौरी जय मंगल गौरी भवभयहारी बारे दय तोरी। जय गौरी जय मंगल गौरी भवभयहारी बारे दय तोरी। ಶ್ರಾವಣದ ಮಾಸ ಪುಣ್ಯ ಪ್ರವಾಸ, ಶ್ರಾವಣದ ಮಾಸ ಪುಣ್ಯ ಪ್ರವಾಸ, ಜನಮನದಿ ತುಂಬಿವ ನವ ಮಂದಹಾಸ, ಜನಮನದಿ ತುಂಬಿವ ನವ ಮಂದಹಾಸ. ಜಯ ಗೌರಿ ಜಯ ಮಂಗಳ ಗೌರಿ ಭವಭಯಹಾರಿ ಬಾರೆ ದಯ ತೋರಿ. ಸದ್ಬುದ್ಧಿ ಸಮೃದ್ಧಿ ಸಂಪತ್ತಿಗಳ ಹೊತ್ತು, ಸದ್ಬುದ್ಧಿ ಸಮೃದ್ಧಿ ಸಂಪತ್ತಿಗಳ ಹೊತ್ತು, ಶುಕ್ರ ಮಂಗಳವಾರ ನೀ ಬರುವೆ ಗೊತ್ತು, ಶುಕ್ರ ಮಂಗಳವಾರ ನೀ ಬರುವೆ ಗೊತ್ತು. ನತ್ತು ಹವಳ ಮುತ್ತು ಸರಕೊರಳ ಸುತ್ತು, ನತ್ತು ಹವಳ ಮುತ್ತು ಸರಕೊರಳ ಸುತ್ತು, ಇತ್ತು ಆರತಿ ಎತ್ತಿ ಬೆಳಗುವ ಹೊತ್ತು. ಜಯ ಗೌರಿ ಜಯ ಮಂಗಳ ಗೌರಿ, ಜಯ ಗೌರಿ ಜಯ ಮಂಗಳ ಗೌರಿ. ಹಲೋ ವೀಕ್ಷಕರೇ, ಸಿಯಾರಾಮ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ, ಸಿಯಾರಾಮ್ ಯೂಟ್ಯೂಬ್ ಕನ್ನಡ ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಏನು ಗೊತ್ತಾ, ನೀವು ಯಾಕಪ್ಪ ಇವರು ಗೌರಿ ಹಾಡು ಹಾಡ್ತಾ ಇದ್ದಾರೆ ಅಂದ್ಕೊಳ್ತಾ ಇದ್ದೀರಲ್ವಾ? ಅದಕ್ಕೂ ಕಾರಣ ಇದೆ. ಏನಂದರೆ, ಇವಾಗ ಗಣೇಶ ಚತುರ್ಥಿ ಮತ್ತು ಗೌರಿ ಹಬ್ಬ ಎರಡು ಒಟ್ಟಿಗೆ ಬರ್ತಾ ಇದೆ ಅಲ್ವಾ? ಅದಕ್ಕಾಗಿ ಶ್ರೀಗೌರಿ ಪೂಜೆಯನ್ನು ಹೇಗೆ ಮಾಡಿದರೆ ಶ್ರೀಗೌರಿ ಒಲಿತಾಳೆ, ಶ್ರೀಗೌರಿಗೆ ಒಂದು ವಿಶೇಷವಾಗಿ ಒಂದು ಹೂವನ್ನು ಏರಿಸಿ ಪೂಜೆ ಮಾಡ್ತೇವೆ. ಆ ಹೂ ಯಾವುದು, ಅದು ಎಲ್ಲಿ ಸಿಗುತ್ತೆ, ಹೇಗೆ ಬೆಳೀತಾರೆ ಎಲ್ಲವನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಬನ್ನಿ ನೋಡೋಣ ವಿಡಿಯೋವನ್ನು. ನೋಡಿ, ನಿಮಗೆ ಈಗ ಕಾಣಿಸ್ತಾ ಇರ್ಬೋದಲ್ಲವಾ, ಒಂದು ಕೆಂಪು ಬಣ್ಣದ ಹೂ ಕಾಣಿಸ್ತಾ ಇದೆ ಅಲ್ವಾ? ಅದಕ್ಕೆ ಸಿರ್ಸಿ ಸಿದ್ದಾಪುರ ಸಾಗರ ಭಾಗದಲ್ಲಿ ಈ ಹೂವಿಗೆ ಇಂದಿರಾನ ಹೂವು ಅಂತ ಹೇಳ್ತಾರೆ, ಇಂದಿರಾನ ಹೂವು ಅಂತ. ಮೋಸ್ಟ್ಲಿ ಇದಕ್ಕೆ ಯಾಕೆ ಆ ಹೆಸರಿಟ್ಟಿದ್ದಾರೆ ಅಂದರೆ, ಅದ್ದೂರಿಯಾಗಿರುವ ಹೂವು, ಶ್ರೀಗೌರಿಗೆ ಪ್ರಿಯವಾದ ಹೂವು, ಇಂದ್ರಲೋಕದಲ್ಲಿ ಇರುವ ಹೂವು ಅನ್ನೋದೊಂದು ಕಲ್ಪನೆ ಮೇಲೆ ಜಾನಪದದಲ್ಲಿ ಅದಕ್ಕೆ ಇಂದ್ರನ ಹೂವು ಅಂತ ಹೇಳ್ತಾ ಇದ್ದಾರೆ. ಸೈಂಟಿಫಿಕ್ಕಾಗಿ ಅದಕ್ಕೆ ಯಾವುದೊಂದು ಹೆಸರಿದೆ ನನಗೆ ಗೊತ್ತಿಲ್ಲ. ಈ ಹೂವನ್ನು ವಿಶೇಷವಾಗಿ ಸಿರ್ಸಿ ಸಿದ್ದಾಪುರ ಸಾಗರ ಭಾಗದಲ್ಲಿ ಪ್ರತಿ ವರ್ಷ ಗಣೇಶ ಚತುರ್ಥಿಯ ದಿನವೇ ಶ್ರೀಗೌರಿಯನ್ನು ಕೂಡ ತರ್ತಾರೆ. ಆ ಒಂದು ಗೌರಿ ಪೂಜೆಗೆ ಈ ಒಂದು ಹೂವನ್ನು ಏರಿಸಿ ಪೂಜೆ ಮಾಡ್ತಾರೆ. ಇದು ವಿಶಿಷ್ಟವಾಗಿ ಶ್ರೀಗೌರಿ ಪೂಜೆಗೆ ಏರಿಸೇ ಮಾಡ್ತಾರೆ ಈ ಹೂವನ್ನು. ತುಂಬ ಸುಂದರವಾದ ಹೂವು. ಹಾಗೆಯೇ ಹುಬ್ಬಳ್ಳಿ ಧಾರವಾಡ ಆ ಕಡೆ, ಬೆಳಗಾವಿ ಆ ಸೈಡು ಹೆಣ್ಣು ಮಕ್ಕಳನ್ನು ಪಂಚಮಿ ಹಬ್ಬಕ್ಕೆ ಕರೆದುಬಿಟ್ಟು ಅವರಿಗೆ ಬಳೆ ಕುಪ್ಪಸ ಉಡುಗೊರೆ ಎಲ್ಲ ಕೊಟ್ಟು ಜೋಕಾಲಿ ಆಡಿ ಸಂತೋಷವಾಗಿ ತವರು ಮನೆಯಿಂದ ಹೋಗ್ತಾರೆ. ಅದು ಹೆಣ್ಣು ಮಕ್ಕಳ ಹಬ್ಬ ಅಂತ ಅಲ್ಲಿ ಪರಿಗಣಿಸಲ್ಪಡ್ತದೆ. ನಮ್ಮಲ್ಲಿ ವಿಶೇಷವಾಗಿ ಸಿರ್ಸಿ ಸಿದ್ದಾಪುರ ಸಾಗರ ಈ ಕಡೆಗಳಲ್ಲಿ ಗಣೇಶ ಚತುರ್ಥಿಗೆ ಶ್ರೀಗೌರಿಯನ್ನು ತರಲಿಕ್ಕೆ ಹೆಣ್ಣುಮಕ್ಕಳು ತಾಯಿ ಮನೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಗೌರಿ ಪೂಜೆಗೆ, ಶ್ರೀಗೌರಿ ಪೂಜೆಗೆ ಈ ಒಂದು ಸುಂದರವಾದ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮ್ಗೆ ಕಾಣಿಸ್ತಾ ಇರ್ಬೋದಲ್ವ? ನೋಡಿ, ಈ ಹೂವನ್ನು ಶ್ರೀಗೌರಿ ಪೂಜೆಗೆ, ಶ್ರೀಗೌರಿ ಮುಡಿಗೆ ಏರಿಸಿ ಹೊಸ ಸೀರೆ, ಕುಪ್ಪಸ, ಬಳೆ ಮತ್ತು ಅರಿಶಿಣ ಕುಂಕುಮ, ಒಡವೆ, ಆಭರಣಗಳನ್ನು ಹಾಕಿ ಮಂಟಪದಲ್ಲಿ ಶ್ರೀಗೌರಿಯನ್ನು ಇಟ್ಟು ಮುತ್ತೈದೆತನವನ್ನು ಕರುಣಿಸು ಅಂತ ಹೇಳಿ ಹೆಣ್ಮಕ್ಕಳು ಶ್ರೀಗೌರಿ ಹತ್ರ ಪ್ರಾರ್ಥನೆ ಮಾಡಿಕೊಳ್ತಾರೆ. ಇದೆಲ್ಲ ರೀತಿಯಿಂದ ಪ್ರಾರ್ಥಿಸೋದರಿಂದ ಶ್ರೀಗೌರಿ ಸಂತುಷ್ಟಳಾಗಿ ಅವರಿಗೆ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸ್ತಾಳೆ ಅನ್ನೋದೊಂದು ನಂಬಿಕೆ. ಈ ಹೂವು ಕೆಲವೊಬ್ಬರು ನೋಡಿರ್ತಾರೆ, ಕೆಲವೊಬ್ಬರು ನೋಡಿರಲ್ಲ. ಈ ಹೂವು ಎಲ್ಲಿ ಬಿಡುತ್ತಪ್ಪ, ಇಷ್ಟು ಸುಂದರವಾಗಿದೆ, ಎಂಥ ಗಾಢವರ್ಣದ ಹೂವು ಅಂತ ನಿಮ್ಗೆ ಅನಿಸ್ಬೋದು. ಕೆಲವು ಮಂದಿ ಗೊತ್ತಿಲ್ಲ, ಆ ಕಡೆಯವ್ರಿಗೆ ಗೊತ್ತಿಲ್ಲ. ಈ ಸೈಡ್ನವ್ರಿಗೆ ಅಂದರೆ ಸಿರ್ಸಿ ಸಿದ್ದಾಪುರ ಸಾಗರ ಸೈಡ್ಗಳಲ್ಲಿ ಅದು ಮೊದಲೆಲ್ಲ ಇದು ಕಾಡುಗಳಲ್ಲಿ ಇರ್ತಾ ಇತ್ತು. ಕಾಡುಗಳಲ್ಲಿ ಹೊಲಗದ್ದೆಗಳ ಮೇಲ್ಗಡೆ ಒಂದು ಬೇಣ ಅಂತ ಹೇಳ್ತೀವಿ, ಆ ಒಂದು ಪ್ರದೇಶದಲ್ಲಿ ಸೊಗಸಾಗಿ ಬೆಳ್ಕೊಂಡು ಅದು ಈ ಥರ ಹೂವನ್ನು ಶ್ರೀಗೌರಿ ಪೂಜೆಯ ಆ ಒಂದು ತಿಂಗಳಲ್ಲೇ ಬಿಡುವಂಥ ಹೂವಾಗಿತ್ತಿದು. ಇವಾಗ ಏನಾಗಿದೆ ಅಂದರೆ, ಜನಗಳು ತುಂಬ ಹುಷಾರು ನೋಡಿ, ಕಾಡಿಗೆಲ್ಲ ಯಾರು ಹೋಗಿ ಸುತ್ತಾಡಿ ತಗೊಂಬರ್ತಾರೆ ಹಬ್ಬದ ದಿನ ಅಂತ, ಅದೆಲ್ಲ ಸಸಿಗಳನ್ನು ಕಿತ್ಕೊಂಡ್ಬಂದು ಮನೆ ಒಂದು ಕೈತೋಟದಲ್ಲೇ ಬೆಳೆಸ್ತಾ ಇದ್ದಾರೆ.
ಎಂಥ ಸುಂದರವಾದ ಹೂವು. ತುದಿಯಲ್ಲಿ ರಕ್ತವರ್ಣ, ಗಾಢವಾದಂತಹ ಕೆಂಪು ಬಣ್ಣ, ಅದರ ಕೆಳಭಾಗದಲ್ಲಿ ಗಾಢವಾದಂಥ ಹಳದಿ ಬಣ್ಣ, ಅದರ ಕೆಳಗಡೆ ಛತ್ರಿಯ ಆಕಾರದಲ್ಲಿ ಕುಸುಮಗಳನ್ನು ಹೊಂದಿದಂತಹ ಎಳೆಯಾದ ಒಂದು ಆಕೃತಿ, ಆ ಸುಂದರವಾದ ಚೂಪಾದ ಮೊಗ್ಗುಗಳು, ಆ ಕುಡಿಗಳನ್ನು ನೋಡಿ, ಹೆಣ್ಣು ಮಕ್ಕಳ ಒಂದು ಮುಂಗುರುಳು ಥರ ಆ ಥರ ಒಂದು ಸುತ್ತಕೊಂಡಿರುವಂತಹ ಒಂದು ಚೂಪಾದ ಒಂದು ಎಲೆಗಳು, ತುಂಬ ಸುಂದರ, ಕಣ್ಣಿಗೆ ಒಂದು ಹಬ್ಬ. ಅದನ್ನು ಆ ಒಂದು ಅಂಕು-ಡೊಂಕು ಆಕೃತಿ ಜಿಗ್ಜಾಗ್ ಮೆಥಡಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದನ್ನು ಒಂದು ಸವಿಲಿಕ್ಕೆ ಒಂದು ಮನಸ್ಸು ಬೇಕು, ಒಂದು ಕಣ್ಣು ಬೇಕು. ಯಾರೂ ಅದನ್ನು ಒಂದು ಪೇಂಟ್ ಮಾಡೋಕ್ಕಾಗಲ್ಲ. ಆ ಥರ ಒಂದು ಗಾಢ ಬಣ್ಣ, ಆ ಥರ ಒಂದು ಸುಂದರವಾದ ಒಂದು ಆಕೃತಿ. ಈ ಹೂವನ್ನು ಶ್ರೀಗೌರಿಗೆ ಏರಿಸಿ, ಶ್ರೀಗೌರಿ ತಂದ ದಿವಸ ಅವಳಿಗೆ ಈ ಒಂದು ಹೂವನ್ನು ಏರಿಸಿ, ಅವಳಿಗೆ ಒಡೆಯುವ ವಸ್ತ್ರಗಳನ್ನು ಇಟ್ಟು, ಮಡಿಲನ್ನು ತುಂಬಿ, ನಾನಾ ರೀತಿಯ ಭಕ್ಷ್ಯಗಳನ್ನು ಬಡಿಸಿ, ಸಂತೋಷದಿಂದ ಹೆಣ್ಣು ಮಕ್ಕಳು, ಅದರಲ್ಲೂ ಮುತ್ತೈದೆಯರು, ಅವಳಿಗೆ ಒಂದು ಶ್ರೀಗೌರಿಯ ನಾಮಸ್ಮರಣೆ ಮಾಡಿ, ಅವಳ ಭಕ್ತಿಪೂರ್ವಕವಾದಂಥ ಒಂದು ಹಾಡುಗಳನ್ನು ಹಾಡಿ, ಅವಳಿಗೆ ನೈವೇದ್ಯ ಇಟ್ಟು ಪೂಜಿಸಿ, ತನಗೆ ಮುತ್ತೈದೆ ಭಾಗ್ಯವನ್ನು ಒದಗಿಸಿಕೊಡು, ನನಗೆ ಮುತ್ತೈದೆ ಭಾಗ್ಯವನ್ನು ಕರುಣಿಸು, ಮತ್ತು ಎಲ್ಲ ಸುಖ ಶಾಂತಿ ಸಂಪತ್ತುಗಳನ್ನು ಕರುಣಿಸು ಅಂತ ಹೇಳಿ ಬೇಡುವಂಥ ಒಂದು ಪದ್ಧತಿ ನಮ್ಮಲ್ಲಿದೆ. ಅದಕ್ಕೋಸ್ಕರ ನಿಮಗೆ ಈ ಹೂವನ್ನು ತೋರಿಸ್ತಾ ಇದ್ದೇನೆ. ನಿಮ್ಮಲ್ಲೂ ಕೂಡ ಈ ಹೂವು ಸಿಕ್ಕಿದರೆ ಖಂಡಿತ ಬಿಡಬೇಡಿ, ತಂದು ಶ್ರೀಗೌರಿಗೆ ಏರಿಸಿ. ತುಂಬ ಸುಂದರವಾದ ಹೂವು. ಇದಕ್ಕೆ ಇಂದ್ರನ ಹೂವು ಅಂತ ಹೇಳ್ತಾರೆ. ಕಾಡುಗಳಲ್ಲೂ ಬೆಳೀತದೆ ಇದು. ಇವಾಗೆಲ್ಲ ನಾಡಲ್ಲಿ ತಂದು ಬೆಳೆಸ್ತಾ ಇದ್ದಾರೆ. ನಮ್ಮನೆ ಗಾರ್ಡನ್ನಲ್ಲೇ, ನಮ್ಮನೆ ತೋಟದಲ್ಲಿ ಪಕ್ಕದಲ್ಲಿರುವಂಥ ಒಂದು ಸಸಿ ಅಂತಂದು ನಮ್ಮಮ್ಮ ನಮ್ಮ ಹಿತ್ತಲಲ್ಲಿ ಹಾಕಿದ್ರು. ತುಂಬ ಸುಂದರವಾಗಿ, ಅಂದರೆ ತುಂಬ ಸುಂದರವಾಗಿ ಬಿಟ್ಟಿದೆ ನೋಡಿ. ಎಷ್ಟು ಸೊಗಸಾಗಿ, ಎಷ್ಟು ಮೊಗ್ಗುಗಳನ್ನು ಬಿಟ್ಟಿದೆ, ಎಷ್ಟು ಹೂಗಳು ಬಿಟ್ಟಿದೆ. ಸ್ವಲ್ಪ ಮುಂಚಿತವಾಗಿ ಬಿಟ್ಟಿದೆ. ಇನ್ನೂ ಒಂದು 4-6 ಸಸಿಗಳು ನಮ್ಮ ಮನೇಲಿದೆ. ಆ ಟೈಮಿಗೆ, ಗೌರಿ ಪೂಜೆಯ ಟೈಮಿಗೆ ನಮ್ಗೆ ಅದು ಸಿಗ್ತದೆ. ತುಂಬ ಚೆನ್ನಾಗಿ ಕಾಣುತ್ತೆ. ಆ ಒಂದು ಅಮ್ಮನ ಒಂದು ಮೂರ್ತಿಯನ್ನು ಏನು ಪ್ರತಿಷ್ಠಾಪನೆ ಮಾಡ್ತಾರೆ, ಅವಳ ಮುಡಿಗೆ ಇನ್ನೂ ಕೆಲವು ಅಡವಿಯಲ್ಲಿ ಸಿಗುವಂತಹ ಒಂದಿಷ್ಟು ಸುಂದರವಾದಂತಹ ಹೂಗಳಲ್ಲ ಅವು, ಒಂದು ಸಸ್ಯ ಜಾತಿಗೆ ಸೇರಿದಂತಹ ಒಂದು ಸಸ್ಯಗಳೇ, ಅವುಗಳನ್ನು ಸೇರಿಸಿ ಇದ್ರ ಒಟ್ಟಿಗೆ ಒಂದು ಚೆಂಡನ್ನು ಮಾಡಿ ಆ ತಾಯಿಯ ಮುಡಿಗೆ ಇಡ್ತಾರೆ. ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಶ್ರೀಗೌರಿ ಪೂಜೆ ದಿನ ಕೂಡ ನಾನು ವಿಡಿಯೋ ಮಾಡಿ ತೋರಿಸ್ತೇನೆ ಅದನ್ನು ಹೇಗೆ ಮುಡಿಸ್ತಾರೆ ಅಂತ ಹೇಳ್ಕೊಂಡು. ನೀವು ಕೂಡ ಸಿಕ್ಕರೆ ಈ ಹೂವನ್ನು ಬಿಡಬೇಡಿ, ತಂದು ಶ್ರೀಗೌರಿಗೆ ಏರಿಸಿ ಆ ತಾಯಿಯ ಕೃಪೆಗೆ ಪಾತ್ರರಾಗಿ, ಶ್ರೀಗೌರಿ ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ, ಪೂಜಿಸಿದಂಥ ಹೆಣ್ಣು ಮಕ್ಕಳಿಗೆ ಮುತ್ತೈದೆ ಭಾಗ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥಿಸುತ್ತಾ, ಯಾರೆಲ್ಲ ನನ್ನ ವಿಡಿಯೋವನ್ನು ಇಷ್ಟೊತ್ತವರೆಗೆ ನೋಡಿದರೆ ನಿಮಗೆಲ್ಲರಿಗೂ ಧನ್ಯವಾದ. ಮತ್ತು ಇನ್ನೂ ಹೊಸಬರಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಾನು ಯಾವುದಾದ್ರೂ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಿಮ್ಮ ಪ್ರೋತ್ಸಾಹ, ಪ್ರೀತಿ ಯಾವಾಗಲೂ ಇರಲಿ ಅಂತ ಹೇಳ್ತಾ, ಈ ವಿಡಿಯೋವನ್ನು ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮಗೆಲ್ಲರಿಗೂ ಕೂಡ ಈ ಸಸಿಗಳು ಸಿಕ್ಕಿದರೆ ನೀವು ಕೂಡ ತಂದು ನಿಮ್ಮ ತೋಟದಲ್ಲಿ ಅಥವಾ ಮನೆಯ ಮುಂದಿನ ಒಂದು ಗಾರ್ಡನ್ನಲ್ಲಿ ಬೆಳೆಸಿ. ಏನೇನು ಗೊಬ್ಬರ ಹಾಕೋದಿಲ್ಲ, ನೀರು ವಿಶೇಷವಾಗಿ ಒಯ್ಯೋದಿಲ್ಲ, ಏನಿಲ್ಲ. ಒಂದು ಸ್ವಲ್ಪ ಮಣ್ಣು, ಫಲವತ್ತಾದ ಮಣ್ಣಲ್ಲಿ ಅದನ್ನು ನೆಟ್ಬಿಟ್ರೆ ಸಾಕು. ಎಷ್ಟು ಸೊಗಸಾಗಿ ಬೆಳೆಯುತ್ತೆ, ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಬ್ಬದ ದಿವಸ ಕಾಡಲ್ಲೆಲ್ಲ ಹೋಗಿ ಹುಡುಕಿ, ಆ ಮಳೆಯಲ್ಲೆಲ್ಲ ಹೋಗಿ ಹುಡುಕಿ, ಎಲ್ಲೋ ಹೋಗಿ ಹುಡ್ಕೊಂಡು ತರೋದಲ್ಲ, ಮನೆಯಲ್ಲೇ ಬೆಳೆಸಿದರೆ ಆರಾಮಾಗಿ ದೇವರಿಗೆ ಏರಿಸ್ಬೋದು. ಮತ್ತು ಮನಸ್ಸಿಗೆ ಕೂಡ ಖುಷಿಯಾಗುತ್ತೆ. ಕಣ್ಣಿಗೂ ಆನಂದ, ಮನಸ್ಸಿಗೂ ಆನಂದ. ಅಷ್ಟು ಚೆನ್ನಾಗಿದ್ದಂಥ ಹೂ ಗಿಡಗಳು ಇವು. ಅದು ಹೇಗೆ ಕಾಡಲ್ಲಿ ಇರ್ತಿತ್ತೋ ಗೊತ್ತಿಲ್ಲ. ಇವಾಗ ಜನಗಳು ಸ್ವಲ್ಪ ಹುಷಾರಲ್ವ, ಕಾಡಿಂದ ಕಿತ್ಕೊಂಡ್ಬಂದು ಈಗ ಗಾರ್ಡನ್ನಲ್ಲೇ ಬೆಳೆಸ್ತಾ ಇದ್ದಾರೆ. ನಾವು ಕೂಡ ಹಾಗೆ ಬೆಳೆಸಿದ್ದೇವೆ, ನೀವು ಕೂಡ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಯವರೆಗೆ ನನ್ನ ವಿಡಿಯೋಗಳನ್ನು ನೋಡಿದ್ದಕ್ಕೆ. ಈ ಗಿಡ ಒಂದು ರೀತಿ ಶುಂಠಿಯ ಗಿಡದ ಎಲೆ ಟೈಪ್ ಇರುತ್ತೆ. ಶುಂಠಿ ಎಲೆ ನೋಡ್ದಂಗೆ ಆಗುತ್ತೆ ಅದು. ಶುಂಠಿ ಹಾಕ್ತೇವಲ್ಲ ಆ ಎಲೆದ ಟೈಪ್ ಇರುತ್ತೆ. ಸ್ವಲ್ಪ ಸೊಗಸಾಗಿ ಬೆಳೆದ್ಬಿಟ್ರೆ ತುದಿಯಲ್ಲಿ ಹೂ ಬಿಡುತ್ತೆ. ತುಂಬ ಚೆನ್ನಾಗಿ ಡಾರ್ಕ್ ಕಲರು, ತುಂಬ ಸುಂದರವಾದ ಹೂವು. ಹಾಗಂತ ಇವತ್ತು ಬಿಟ್ಟು ನಾಳೆ ಅದು ಹಳಸೋದಿಲ್ಲ. ಅದು ಗಟ್ಟಿ ಹೂವು. ಒಂದು ವಾರದ ಹಿಂದೆಯೇ ಎಲ್ಲಾದರೂ ಕಾಡಿಗೆ ಹೋದಾಗ ದನ ಕಾಯೋರು ಅಂಥವ್ರು ಗೌರಿ ಪೂಜೆಗೆ ಬೇಕಂತ ಒಂದು ವಾರ ಮೊದಲೇ ಅದನ್ನು ಮುರ್ಕೊಂಬಂದು ತೇವಾಂಶ ಇರುವಲ್ಲಿ ಅಥವಾ ನೀರು ಬೀಳೋ ಜಾಗದಲ್ಲಿ ಇಟ್ಟರೆ ಆ ಹಬ್ಬದವರೆಗೂ ಅದು ಹಾಗೇ ಇರ್ತದೆ. ಅಷ್ಟು ಗಟ್ಟಿ ಹೂವು ಅದು, ಬೇಗನೆ ಬಾಡುವಂಥದ್ದಲ್ಲ. ನೀವು ಎಲ್ಲಾದರೂ ಸಿಕ್ಕರೆ ತಂದಿಟ್ಟು ಗೌರಿಗೆ ಏರಿಸಿ ಪೂಜೆ ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮಸ್ಕರಿಸುತ್ತಾ, ಇಲ್ಲಿಯವರೆಗೆ ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್ ಬಾಯ್.